ಹದಗೆಟ್ಟ ರಸ್ತೆಯಲ್ಲಿ ರಾಗಿ ನಾಟಿ ಮಾಡಿ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೆಆರ್ಎಸ್ ಪೇಟೆ ತಾಲೂಕಿನ ಕರೋಟಿ ಗ್ರಾಮಸ್ಥರ ಗೋಳು ಇದು. ಕೇಳೋರಿಲ್ಲ ಹೇಳೋರಿಲ್ಲ. ಮಂಡ್ಯ ಜಿಲ್ಲೆ ಕೆಆರ್ ಪೇಟೆ ತಾಲೂಕಿನ ಕರೋಟಿ ಗ್ರಾಮದಲ್ಲಿ ಆ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ರಸ್ತೆ ದುರಸ್ತಿ ಮಾಡುವಂತೆ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ, ಮನವಿಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಹದಗೆಟ್ಟಿರುವಂಥ ರಸ್ತೆಯಲ್ಲಿ ರಾಗಿ ನಾಟಿ ಮಾಡಿ ವಿಭಿನ್ನವಾಗಿರುವಂಥ ಪ್ರತಿಭಟನೆ. ಹಿಂಗ ಮಾಡಿದ್ರು ಏನಾದರೂ ಅಧಿಕಾರಿಗಳು ಈ ಕಡೆ ಬಂದು ನೋಡ್ತಾರೆ ಅಂತ ನೋಡಿ. ಅದು ಗದ್ದೆ ಅಲ್ಲ, ಅದು ರಸ್ತೆ. ಅದು ಹೆಂಗಾಗಿದೆ ನೋಡಿ. ಅದು ನಿರಂತರವಾಗಿ ಮಳೆಯಿಂದಾಗಿ ಯಾವ ರೀತಿಯಾಗಿ ಸಮಸ್ಯೆ ಇದೆ ಅಂತೇಳಿ ರೊಚ್ಚಿಗೆದ್ದಿದ್ದಾರೆ. ಇನ್ನೇನು ಮಾಡೋಕ್ಕಾಗಲ್ಲ. ತಾಲೂಕು ಅಧಿಕಾರಿಗಳು ಎಲ್ಲಿದ್ದೀರಿ? ಜಿಲ್ಲಾಧಿಕಾರಿಗಳು ಎಲ್ಲಿದ್ದೀರಿ? PDO ಎಲ್ಲಿದ್ದೀರಿ? ನೀವು ಬಂದ್ರಿ ನೋಡಿ. ತಿರುಗಿ ಗೊತ್ತಾಯ್ತದೆ ಇಲ್ಲಿ ರೋಡಲ್ಲಿ, ಗೊತ್ತಾಯ್ತದೆ. ತಿರುಗಿ ಗೊತ್ತಾಯ್ತದೆ ಈ ರೋಡಲ್ಲಿ. ಒಂದ್ ದಿವಸ ತಿರ್ಗೋದಿಲ್ಲ. ಬನ್ನಿ ನಿಮ್ ಗಾಡಿ ಗೊಜ್ಜಾಯ್ತು ಅಂತ ನೀರಾಕ್ತಿರಿ ಹೋಗೋಗಿ. ನಮ್ ಕಾಲೆಲ್ಲ ಕೊಳ್ತೋಗೋರು ಯಾರ್ರಿ ಇರೋರು? ಯಾರ್ರಿ ನೋಡೋರು? ಡೆಂಗ್ಯೂ ಅಂತ ಕುತ್ಕೊಂಡು ಅಲ್ಲೇ ಹೇಳ್ತೀರಿ. ಇಲ್ಲಿ ಯಾರ್ರಿ ಮಾಡೋರು? ನೋಡ್ರಿ, ನಮ್ಮ ಮಕ್ಳ ಕಾಲೆಲ್ಲ ಕೊಳ್ತಾವ್. ಬಂದ್ರಿ ನೋಡಿ, ಇಲ್ಲಿ ಬಂದ್ರಿ. ಎಲ್ಲಿದ್ದೀರಿ? ಯಾತವಿದ್ದೀರಿ? ಯಾವ ಮೂಲೆಯಲ್ಲಿ ಬಿದ್ದಿದ್ದೀರಿ? ಇಂಥದೆಲ್ಲ ತಿರ್ಗಲ್ಲ. ಭ್ರಷ್ಟ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯತಿ PDOಗೆ, ಗ್ರಾಮ ಪಂಚಾಯತಿ PDOಗೆ, ಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಅದನ್ನು ನೋಡ್ತಾ ಇದ್ರೆ ಯಾವುದೋ ಗದ್ದೆ ಇರ್ಬೋದು ಅಂತ ಅನ್ಸುತ್ತೆ, ಬಟ್ ಅದು ಗದ್ದೆ ಅಲ್ಲ, ಅದು ರೋಡ್. ಅದು ಬಟ್ ಯಾಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತೇಳಿ? ಎಂ ಕುಮಾರ್, ಏನು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಕರೋಟೆ ಗ್ರಾಮದ ರಸ್ತೆಯನ್ನ ಆ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆನ ಇದುವರೆಗೂ ಕೂಡ ಹಲವಾರು ಬಾರಿ ಗ್ರಾಮಸ್ಥರು ಮನವಿ ಮಾಡಿದ್ರು ಕೂಡ ದುರಸ್ತಿ ಮಾಡಿಲ್ಲ. ಹಾಗಾಗಿ ಕೂಡ ಈಗ ಕಳೆದ 4 ದಿನದಿಂದ ಸುರಿಯುತ್ತಿರುವ ಸತತ ಮಳೆಗೆ ಇದೀಗ ಆ ಒಂದು ರಸ್ತೆ ಕೆಸರಿನ ಗದ್ದೆ ಅಂತಾಗಿದೆ. ಏನು ಆ ಗ್ರಾಮಕ್ಕೆ ಓಡಾಡಬೇಕಾದ್ರೆ ಪರಿಸ್ಥಿತಿ ನಿಜಕ್ಕೂ ಕೂಡ ಒಂದು ದುಸ್ತರ ಅಂತಾನೆ ಹೇಳ್ಬೋದು. ಯಾವುದೇ ವಾಹನಗಳು ಕೂಡ ಓಡಾಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಇನ್ನು ಕೆಸರಿನಲ್ಲಿ ಊದ್ಕೊಳ್ಳುವಂತ ಕೆಲಸ ಆಗುತ್ತೆ. ಇನ್ನು ಆ ಒಂದು ಗ್ರಾಮದಿಂದ ಹೊರಡುವಂತ ಮಕ್ಕಳು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅದೇ ರಸ್ತೆಯಲ್ಲಿ ಸಂಚರಿಸಬೇಕಾಗುತ್ತೆ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಿದೆ. ಈ ಬಗೆಯಾಗಿ ಹಲವು ಬಾರಿ ಏನು ಸ್ಥಳೀಯ ಅಧಿಕಾರಿಗಳು ಇರ್ಬೋದು, ಸ್ಥಳೀಯ ಪಂಚಾಯತಿ ಇರ್ಬೋದು, ಅಥವಾ ಏನು ತಾಲೂಕು ಆಡಳಿತ ಸೇರಿದಂತೆ ಶಾಸಕರಿಗೂ ಕೂಡ ಮನವಿ ಮಾಡಿದ್ರು. ಇವ್ರಿಗೂ ಕೂಡ ಆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆಯನ್ನ ದುರಸ್ತಿ ಮಾಡಿಲ್ಲ. ಹೀಗಾಗಿ ಕೂಡ ಇದರಿಂದ ಬೇಸಂತ ಗ್ರಾಮಸ್ಥರು ಇದೀಗ ಆ ಒಂದು ಕೆಸರಿನ ರಸ್ತೆಯಲ್ಲಿ ಈಗ ರಾಗಿ ಪೈರನ್ನು ನಾಟಿ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಕೂಡ ಏನು ಮಳೆಯಿಂದಾಗಿ ಸಾಕಷ್ಟು ಕಡೆ ಈಗ ಹಲವು ರೋಗ ರುಜಿನಗಳು ಬರ್ತಾ ಇದೆ. ಇದರಿಂದ ಆ ಒಂದು ಏನು ಕೆಸರುಗದ್ದೆ ನಿಂತ ರಸ್ತೆಯಲ್ಲಿ ನೀರು ನಿಲ್ಲೋದ್ರಿಂದ ಸಾಕಷ್ಟು ರೋಗ ರುಜಿನಗಳಿಗೂ ಕೂಡ ಆಹ್ವಾನ ಕೊಟ್ಟಂಗಾಗ್ತಿದೆ. ಇಷ್ಟೆಲ್ಲ ಆಗ್ತಿದ್ರು ಕೂಡ ಯಾವುದೇ ಒಂದು ರಸ್ತೆ ದುರಸ್ತಿ ಮಾಡಬೇಕಾದ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ. ಜೊತೆಗೆ ಗ್ರಾಮದಲ್ಲಿ ರೋಗ ರುಜಿನಗಳು ಬರ್ತಾ ಇದೆ. ಇದಕ್ಕೂ ಕೂಡ ಯಾವುದೇ ಜಾಗೃತಿ ಕಾರ್ಯಕ್ರಮಗಳು ಕೂಡ ಅಲ್ಲಿನ ಪಂಚಾಯತಿ ಅಧಿಕಾರಿಗಳು ಮಾಡ್ತಾ ಇಲ್ಲ. ತಾಲೂಕಿನ ಆಡಳಿತದವರು ನಮ್ಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಇವಾಗ ಆಕ್ರೋಶವನ್ನು ವ್ಯಕ್ತಪಡಿಸುವ ಮೂಲಕ ಸರ್ಕಾರ ಮತ್ತೆ ಏನು ಅಧಿಕಾರಿಗಳ ವಿರುದ್ಧ ಧಿಕ್ಕಾರವನ್ನು ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಮುಂದೆ ಏನಾದ್ರು ಕೂಡ ನಮಗೆ ಈ ಒಂದು ಗ್ರಾಮಕ್ಕೆ ಸಂಪರ್ಕ ರಸ್ತೆನ ಸರಿ ಮಾಡ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ಮುಂದೆ ಗ್ರಾಮಕ್ಕೆ ಏನೋ ಪಂಚಾಯತಿ ಇರ್ಬೋದು ಅಥವಾ ಅಧಿಕಾರಿ ಯಾರಿಗೂ ಕೂಡ ನಾವು ಪ್ರವೇಶ ಕೊಡೋದಿಲ್ಲ ಅನ್ನೋ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಕುಮಾರ್, ರಾಘವೇಂದ್ರ, ಆ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ನನಗೆ ಕೋಪ ಬರ್ತಾ ಇದೆ. ಬಟ್ ವಾಹನ ಸವಾರರು ಯಾವ ರೀತಿಯಾಗಿ ಪರದಾಡ್ತಾ ಇದ್ದಾರೆ ಅಂತೇಳಿ ನಿಜಕ್ಕೂ ಕೂಡ ಈ ಗ್ರಾಮಕ್ಕೆ ಹೋಗ್ಬೇಕಾದ್ರೆ ವಾಹನ ಸವಾರ ಪರಿಸ್ಥಿತಿ ಹೇಳ್ತಿರೋದಾಗಿದೆ. ಯಾಕೆಂದ್ರೆ ಈ ಬೆಳಗ್ಗೆ ಹೊತ್ತು ಏನು ಶಾಲೆಗೆ ಹೋಗುವಂತ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಿದೆ. ಮಕ್ಕಳು ಆ ಒಂದು ರಸ್ತೆಯನ್ನು ದಾಟಕ್ ಆಗ್ತಿಲ್ಲ. ಹಲವು ವಯೋವೃತ್ತರು ಕೂಡ ಈ ರಸ್ತೆಯಲ್ಲಿ ಸಂಚರಿಸಿ ಬಿದ್ದು ಆಸ್ಪತ್ರೆ ಸೇರುವಂತ ಘಟನೆಗಳು ಕೂಡ ನಡೆದಿದೆ. ಎತ್ತಿನ ಗಾಡಿಗಳಂತೂ ಹೋಗ್ಬೇಕಾದಂತೂ ಎತ್ತುಗಳು ಕೂಡ ಸಾಕಷ್ಟು ಬಾರಿ ಮುರಿದು ಹಲವು ಗಾಯಗಳಾಗಿವೆ. ಇಷ್ಟೆಲ್ಲ ಆಗ್ತಿದ್ರು ಕೂಡ ಯಾವುದೇ ಅಧಿಕಾರಿಗಳು ಕೂಡ ಈ ಒಂದು ರಸ್ತೆಯನ್ನು ದುರಸ್ತಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಜೊತೆಗೆ ಮಳೆಗಾಲ ತೀವ್ರ ಆಗ್ತಿರೋದ್ರಿಂದ ಆ ಒಂದು ರಸ್ತೆಗೆ ಬದಲಾಗಿ ಬೇರೆ ರಸ್ತೆಯನ್ನು ಕೂಡ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಅಂತ ಹೇಳಿ ಈಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿ ನಮ್ಮ ಗ್ರಾಮಕ್ಕೆ ಕೂಡಲೇ ಒಂದು ಡಾಂಬರ್ ರಸ್ತೆಯನ್ನ ಮಾಡಿಕೊಡ್ಬೇಕು. ಇಲ್ಲಿದ್ರೆ ನಾವು ಗ್ರಾಮಕ್ಕೆ ಬರುವಂತ ಯಾವುದೇ ಅಧಿಕಾರಿಗಳಿಗೂ ಕೂಡ ನಾವು ದಿಗ್ಬಂಧನವನ್ನು ವಿಧಿಸ್ತೀವಿ, ಅವ್ರು ಯಾರು ಕೂಡ ಒಳಗ್ ಬರದೇ ರೀತಿ ಮಾಡ್ತೀವಿ ಅನ್ನೋ ಆಕ್ರೋಶವನ್ನ ಹೇಳ್ತಾ ಈಗಾಗಲೇ ಕೂಡ ಅಲ್ಲಿ ಏನು ಸ್ಥಳೀಯ ಗ್ರಾಮ ಪಂಚಾಯತಿ ಇದೆ, ಮಾಕೋಳಿ ಗ್ರಾಮ ಪಂಚಾಯತಿ ಕೂಡ ಇರುವಂತದ್ದು. ಜೊತೆಗೆ ಅದ್ರ ಪಕ್ಕದಲ್ಲಿ ಕೂಡ ಏನು ICL ಶುಗರ್ ಫ್ಯಾಕ್ಟರಿ ಇದೆ. ಇಷ್ಟೆಲ್ಲ ಇದ್ರು ಕೂಡ ಇನ್ಕಮ್ ಸೋರ್ಸಸ್ ಇದ್ರು ಕೂಡ ಗ್ರಾಮದ ಅಭಿವೃದ್ಧಿಯನ್ನು ಮಾತ್ರ ಅಲ್ಲಿನ ಪಂಚಾಯತಿ ನಿರ್ಲಕ್ಷ್ಯ ವಹಿಸ್ತಿರುವಂತದ್ದು. ಕುಮಾರ್, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪಂಚಾಯತಿ ಕಸ್ಬಾ ಹೋಬಳಿ ಕರೋಟಿ ಗ್ರಾಮ ಈ ಗದ್ದೆ ರೋಡು ಈಗ ಆಗಿರೋದ್ರಿಂದ ನಾವು ಇಲ್ಲಿ ನಮಗೆ ತಿರುಗಾಡೋಕ್ಕೆ ತೊಂದರೆ ಆಯ್ತಾ ಇದೆ.
ಊರಿಗೆ ಈ ಊರಿಂದ ದನ ಕರ ಇಲ್ಲೇ ಹೊಡ್ಕೊಂಡು ಹೋಗ್ಬೇಕು, ಆ ಡೈರಿಂದ ಹಾಲು ತಗೊಂಡೋಗ್ಬೇಕು, ಮಕ್ಕಳು ಮನೆಯಲ್ಲಿ ಎಲ್ಲವ ಇಲ್ಲೆಲ್ಲ ಓಡಾಡಬೇಕು, ಮಕ್ಕಳು ಮರಿ ಎಲ್ಲ ಓಡಾಡಬೇಕು. ಇಲ್ಲಿ ಯಾರು ಅಧಿಕಾರಿಗಳು ಯಾರು ಇತ್ತಾಗ ತಿರುಗಿ ನೋಡಿಲ್ಲ. ಇದ್ರೊಳಗೆ ನಾವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.